ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಾಲೊಳ್ಳಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೇಲ್ಸಂಗ್. ಪ್ರಸ್ತುತ ಕಾಲೇಜ್ ಶಿಕ್ಷಣ ಇಲಾಖೆಯ LMS ಡಿಜಿಟಲ್ ಲರ್ನಿಂಗ್ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ನ ಅರ್ಥಶಾಸ್ತ್ರ ದ್ವಿತೀಯ ಪತ್ರಿಕೆ ದ್ಯಾಟ್ ಈಸ್ ಇಂಡಿಯನ್ ಎಕಾನಮಿ, ಇದರಲ್ಲಿ 5ನೇ ಘಟಕದ 49ನೇ ಸೆಷನ್ ಇಂಡಿಯಾಸ್ ರೀಸೆಂಟ್ ಫಾರಿನ್ ಟ್ರೇಡ್ ಪಾಲಿಸಿ ಮೆಜರ್ಸ್, ಭಾರತದ ಇತ್ತೀಚಿನ ವಿದೇಶಿ ವ್ಯಾಪಾರ ನೀತಿ ಮಾನಕಗಳು ಕುರಿತು ಚರ್ಚಿಸೋಣ. Here, meaning of foreign trade policy. Trade policy refers to the regulations and agreements that control imports and export to foreign countries. In other words, it refers to the measure taken by the government towards development of foreign trade of a country. Here, government takes measures mainly in relation to tariffs, import quotas and export subsidies designed to increase net exports by promoting exports or restricting imports, etc. Yes, it is a foreign trade policy. Policy is one of the rules and regulations to get the required result. That is policy. Then trade policy refers to the regulations and agreements that controls export and imports with the foreign countries. Yes, ವ್ಯಾಪಾರ ನೀತಿಯು ವಿದೇಶಗಳಿಗೆ ಆಮದು ಮತ್ತು ರಫ್ತು ನಿಯಂತ್ರಿಸುವಂತಹ ನಿಯಮಗಳನ್ನು, ಒಪ್ಪಂದಗಳನ್ನು ಸೂಚಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಇದು ಒಂದು ದೇಶದ ವಿದೇಶಿ ವ್ಯಾಪಾರದ ಅಭಿವೃದ್ಧಿಗೆ ಸರ್ಕಾರ ಕೈಗೊಂಡಂತಹ ಕ್ರಮಗಳನ್ನು ಸೂಚಿಸುತ್ತದೆ. ಇಲ್ಲಿ ಸರ್ಕಾರವು ಮುಖ್ಯವಾಗಿ ಸುಂಕಗಳು, ಆಮದು ಕೋಟಾಗಳು, ರಫ್ತು ಸಬ್ಸಿಡಿಗಳಿಗೆ ಸಂಬಂಧಿಸಿದಂತೆ ಕ್ರಮಗಳನ್ನು ತೆಗೆದುಕೊಳ್ತದೆ. ರಫ್ತುಗಳನ್ನು ಉತ್ತೇಜಿಸುವ ಮೂಲಕ ಅಥವಾ ಆಮದುಗಳನ್ನು ನಿರ್ಬಂಧಿಸುವ ಮೂಲಕ ನಿವ್ವಳ ರಫ್ತುವನ್ನು ಹೆಚ್ಚಿಸಲು ವಿದೇಶಿ ವಿನಿಮಯ ಗಳಿಕೆಗಾಗಿ ಈ ಒಂದು ನೀತಿಯನ್ನು ವಿನ್ಯಾಸಗೊಳಿಸಲಾಗಿರುತ್ತದೆ. ಎಸ್, ಇಲ್ಲಿ ಭಾರತದ ವಿದೇಶಿ ವ್ಯಾಪಾರ ನೀತಿ, India's foreign trade policy. The foreign trade of India is guided by the export-import policy (EXIM) policy of the government of India, and is regulated by the Foreign Trade Development and Regulation Act 1992. The government of India made an act for the development and regulation of foreign trade of India. The foreign trade policy contains various decisions taken by the government in the sphere of foreign trade, like that with respect to imports and exports from the country. The foreign trade policy is set of guidelines and instructions established by Directorate General of Foreign Trade in matters related to the import and export of goods in India. Yes. ಭಾರತ ವಿದೇಶಿ ವ್ಯಾಪಾರ ನೀತಿಯನ್ನು ಭಾರತ ಸರ್ಕಾರ ಆಮದು ರಫ್ತು ನೀತಿಯಿಂದ, EXIM ನೀತಿಯಿಂದ ನಿರ್ದೇಶಿಸಲಾಗುತ್ತದೆ. ಇದನ್ನು ವಿದೇಶಿ ವ್ಯಾಪಾರ ಕಾಯ್ದೆ 1992ರಿಂದ, ವಿದೇಶಿ ವ್ಯಾಪಾರ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆ 1992ರಿಂದ ನಿಯಂತ್ರಿಸಲಾಗುತ್ತದೆ. ವಿದೇಶಿ ವ್ಯಾಪಾರ ನೀತಿಯು ಸರ್ಕಾರವು ವಿದೇಶಿ ವ್ಯಾಪಾರ ಕ್ಷೇತ್ರದಲ್ಲಿ ತೆಗೆದುಕೊಂಡಂತಹ ವಿವಿಧ ನಿರ್ಧಾರಗಳನ್ನು ಒಳಗೊಂಡಿರುತ್ತದೆ. ಅಂದರೆ ದೇಶದಿಂದ ಆಮದಾಗುವ ಸರಕುಗಳು, ರಫ್ತಿಗೆ ಸಂಬಂಧಿಸಿದಂತೆ ಮತ್ತು ವಿಶೇಷವಾಗಿ ರಫ್ತು ಉತ್ತೇಜನ ಕ್ರಮಗಳು, ನೀತಿಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಕಾರ್ಯವಿಧಾನಗಳನ್ನು ಇದು ಒಳಗೊಂಡಿರ್ತದೆ. ಇದರಲ್ಲಿ ಇದು ಭಾರತದಲ್ಲಿ ಸರಕುಗಳ ಆಮದು ಮತ್ತು ರಫ್ತಿಗೆ ಸಂಬಂಧಿಸಿದ ವಿಷಯದಲ್ಲಿ DGFT ವಿದೇಶಿ ವ್ಯಾಪಾರ ನಿರ್ದೇಶನಾಲಯ, ಡೈರೆಕ್ಟರೇಟ್ ಜನರಲ್ ಆಫ್ ಫಾರಿನ್ ಟ್ರೇಡ್, ಇದು ಸ್ಥಾಪಿಸಿದಂಥ ಮಾರ್ಗಸೂಚಿಗಳು ಮತ್ತು ಸೂಚನೆಗಳ ಒಂದು ಗುಚ್ಛವನ್ನು ನಾವು ವಿದೇಶಿ ವ್ಯಾಪಾರ ನೀತಿ ಅಂತ ಕರಿತೀವಿ. Yes, now we shall move towards Foreign Trade Policy FTP 2015 and 20. The Foreign Trade Policy, which was announced on April 1st, 2015, is an integrated policy for the period of
2015 to 2020. Its main aim was to provide a framework for increasing exports of goods and services as well as generation of employment and increasing value addition in the country. ಎಸ್, 2015-20 ವಿದೇಶಿ ವ್ಯಾಪಾರ ನೀತಿ ಇದನ್ನು ಏಪ್ರಿಲ್ 1, 2015 ಘೋಷಿಸಲಾಯಿತು. ಈ ವಿದೇಶಿ ವ್ಯಾಪಾರ ನೀತಿ 2015ರಿಂದ 2020 ಸುಮಾರು 5 ವರ್ಷಗಳ ಅವಧಿಯ ಸಮಗ್ರ ವಿದೇಶಿ ವ್ಯಾಪಾರ ನೀತಿಯಾಗಿದೆ. ಇಲ್ಲಿ ಈ ಒಂದು ಅವಧಿಗೆ ಸಂಯೋಜಿತ ನೀತಿಯಾಗಿದ್ದು, ದೇಶದ ಸರಕು ಮತ್ತು ಸೇವೆಗಳ ರಫ್ತು ಮತ್ತು ಉದ್ಯೋಗ ಹೆಚ್ಚಿಸಲು, ಉತ್ಪಾದನೆ ಮತ್ತು ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ಒಂದು ನೀತಿ ನಿಯಮಗಳ ಚೌಕಟ್ಟನ್ನು ಒದಗಿಸುವುದು ಈ ಒಂದು ನೀತಿಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಎಸ್, ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಪಾಲಿಸಿ 2015 and 20. ಭಾರತ ವಿದೇಶಿ ವ್ಯಾಪಾರ ನೀತಿಯ ಉದ್ದೇಶಗಳನ್ನು ನಾವು ನೋಡ್ತಾ ಹೋದರೆ, ಫಸ್ಟ್ ಒನ್, ಫಾರಿನ್ ಟ್ರೇಡ್ ಪಾಲಿಸಿ 2015 and 20 aims at providing a structure for increasing exports of goods and services, generation of employment and increasing value addition in the country, in line with the Make in India program. Very ambitious program, that is Make in India. The government wants to connect the foreign trade policy and Make in India program, both interlinked. The policy aims to enable India to respond to the challenges of the external environment, keeping in step with the rapidly evolving international trading architecture. Yes, policy aims to enable India to respond to the challenges of the external environment, make trade a major contributor to the country's economic growth and development, make trade a major contributor to the country's economic growth and development, simplification of the application procedure for availing various benefits. Yes, ಭಾರತ ವಿದೇಶಿ ವ್ಯಾಪಾರ ನೀತಿಯು 2015-20 ಈ ನೀತಿಯು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಸರಕು ಮತ್ತು ಸೇವೆಗಳ ರಫ್ತು ಹೆಚ್ಚಿಸಲು ಮತ್ತು ಉದ್ಯೋಗ, ಉತ್ಪಾದನೆ ಮತ್ತು ದೇಶದಲ್ಲಿ ಮೌಲ್ಯವರ್ಧನೆಯನ್ನು ಹೆಚ್ಚಿಸಲು ಒಂದು ಚೌಕಟ್ಟನ್ನು ಒದಗಿಸುವ ಉದ್ದೇಶವನ್ನು ಇಟ್ಟುಕೊಂಡಿದೆ. ಈ ನೀತಿಯು ಭಾರತವನ್ನು ಬಾಹ್ಯ ಪರಿಸರದ ಸವಾಲುಗಳಿಗೆ ಸ್ಪಂದಿಸಲು ಅನುವು ಮಾಡಿಕೊಡುತ್ತದೆ. ಜೊತೆಗೆ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಅಂತಾರಾಷ್ಟ್ರೀಯ ವ್ಯಾಪಾರವು ಒಂದು ಸರಿಯಾದ ರಚನೆಯೊಂದಿಗೆ ಹೆಜ್ಜೆ ಹಾಕುತ್ತಾ ಮತ್ತು ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ವ್ಯಾಪಾರವನ್ನು ಪ್ರಮುಖ ಕೊಡುಗೆಯನ್ನಾಗಿ ಮಾಡುವ ಸಂಕಲ್ಪವನ್ನು ಹೊಂದಿದೆ ಅಂತ ಹೇಳ್ಬೋದು. ವಿವಿಧ ಪ್ರಯೋಜನಗಳನ್ನು ಪಡೆಯಲು ಅಪ್ಲಿಕೇಶನ್ ಕಾರ್ಯವಿಧಾನವನ್ನು ಸರಳೀಕರಣ ಮಾಡುವುದು, ರಫ್ತುಗಳ ಕ್ಷೀಣಿಸುತ್ತಿರುವ ಪ್ರವೃತ್ತಿಯನ್ನು ಬಂಧಿಸುವುದು ಮತ್ತು ಹಿಮ್ಮುಖಗೊಳಿಸುವ ನೀತಿ ಇದರ ಮುಖ್ಯ ಗುರಿಯಾಗಿದೆ ಅಂತ ಹೇಳ್ಬೋದು. ಈ ಗುರಿಯನ್ನು 2.5 ವರ್ಷಗಳ ನಂತರ ಪರಿಶೀಲಿಸಲಾಗುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದೆ. ರಫ್ತುಗಳ ಬೆಳವಣಿಗೆಯನ್ನು ವೇಗಗೊಳಿಸುವ ತಂತ್ರಗಳು ಮತ್ತು ನೀತಿಗಳ ಕ್ರಮಗಳನ್ನು ರೂಪಿಸುವುದು ಈ ಒಂದು ವಿದೇಶಿ ವ್ಯಾಪಾರ ನೀತಿಯ ಉದ್ದೇಶವಾಗಿದೆ. ಹಣಕಾಸಿನ ಪ್ರೋತ್ಸಾಹ, ಸಾಂಸ್ಥಿಕ ಬದಲಾವಣೆಗಳು, ಕಾರ್ಯವಿಧಾನದ ತರ್ಕಬದ್ಧಗೊಳಿಸುವಿಕೆ ಮತ್ತು ಪ್ರಪಂಚದಾದ್ಯಂತ ಮಾರುಕಟ್ಟೆ ಪ್ರವೇಶವನ್ನು ಹೆಚ್ಚಿಸುವ ಆಕ್ಸೆಷನ್ ಆಫ್ ದಿ ಮಾರ್ಕೆಟ್ ಅನ್ನು ಹೆಚ್ಚಿಸುವ ಪ್ರಯತ್ನಗಳು ಮತ್ತು ರಫ್ತು ಮಾರುಕಟ್ಟೆಗಳ ವೈವಿಧ್ಯೀಕರಣ ಸೇರಿದಂತೆ ರಫ್ತುಗಳನ್ನು ಉತ್ತೇಜಿಸುವುದು ಈ ಒಂದು ವ್ಯಾಪಾರ ನೀತಿಯ ಮುಖ್ಯ ಉದ್ದೇಶಗಳಾಗಿವೆ ಅಂತ ಹೇಳ್ಬೋದು. ಎಸ್, ಟು ಅರೆಸ್ಟ್ and reverse declining trend of exports in main aim of the policy, to set the motion of the strategies and policy measures which catalyze the growth of exports, to encourage exports through a mix of measures including fiscal measure incentives, institutional changes, procedural rationalization and efforts for enhanced market access across the world and diversification of export markets. That's it. Yes, now we shall move towards highlights of India's foreign trade policy 2015 and 20. Yes, we have listed here some highlights of the policy. Increase exports to 900 billion by 2019 and 20 from $466 billion in 2013 and 14. Rise India's share in world exports from 2% to 3.5%. Mercantile export from India's scheme
MEIS and Service Exports from India scheme SEIS launched. The MEIS and SEIS, the two programs were launched in foreign trade policy of this one. The FTP to be aligned to Make in India, Digital India and Skill India initiatives, higher level of support for export of defense, pharma produce and eco-friendly products. Online procedure to upload digitally signed document by chartered accountant, company secretary, cost account to be developed. E-commerce exports of handloom products, books, periodicals, leather, footwear, toys and customized fashion garments through courier or foreign post office would also be able to get benefit of MEIS for values up to INR 25,000. Unlike annual reviews, FTP will be reviewed after 2.5 years. That's it. ಎಸ್, ಭಾರತ ವಿದೇಶಿ ವ್ಯಾಪಾರದ ನೀತಿಯ ಮುಖ್ಯಾಂಶಗಳನ್ನು ನಾವು ನೋಡ್ತಾ ಹೋದಂಗೆ, ಮೊದಲೇದಾಗಿ 2013-14ರಲ್ಲಿ $466 ಬಿಲಿಯನ್ ಗಳಿರ್ತಕ್ಕಂಥ ರಫ್ತಿನ ಪ್ರಮಾಣವನ್ನು 2019-20 ವೇಳೆಗೆ $900 ಬಿಲಿಯನ್ ಹೆಚ್ಚಿಸುವುದು ಇದರ ಒಂದು ಮುಖ್ಯ ನೀತಿಯಾಗಿತ್ತು, ಮುಖ್ಯ ಅಂಶವಾಗಿತ್ತು. ವಿಶ್ವದ ರಫ್ತಿನಲ್ಲಿ ಭಾರತದ ಪಾಲನ್ನು ಪ್ರಸ್ತುತ 2% -3.5% ಹೆಚ್ಚಿಸುವುದು. ಮೇಕ್ ಇನ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಉಪಕ್ರಮಗಳಿಗೆ ಈ ಎಫ್ ಟಿ ಪಿಯನ್ನು ಜೋಡಿಸುವುದಾಗಿತ್ತು. ರಕ್ಷಣಾ, ಕೃಷಿ ಉತ್ಪಾದನೆ ಮತ್ತು ಪರಿಸರ ಸ್ನೇಹಿ ಉತ್ಪನ್ನಗಳ ರಫ್ತಿಗೆ ಉನ್ನತ ಮಟ್ಟದ ಬೆಂಬಲವನ್ನು ನೀಡುವುದು. ಚಾರ್ಟರ್ಡ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಕಾಸ್ಟ್ ಅಕೌಂಟೆಂಟ್ ಅಭಿವೃದ್ಧಿಪಡಿಸಿದ ಡಿಜಿಟಲ್ ಸಹಿ ಮಾಡಿದ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವ ಆನ್ಲೈನ್ ವಿಧಾನವನ್ನು ಅಳವಡಿಸಿಕೊಳ್ಳುವುದಾಗಿತ್ತು. ಕೈಮಗ್ಗ ಉತ್ಪನ್ನಗಳು, ಪುಸ್ತಕಗಳು, ನಿಯತಕಾಲಿಕೆಗಳು, ಚರ್ಮದ ಉತ್ಪನ್ನಗಳು, ಆಟಿಕೆಗಳು, ಕೊರಿಯರ್ ಅಥವಾ ವಿದೇಶಿ ಅಂಚೆ ಕಚೇರಿಗಳ ಮೂಲಕ ಕಸ್ಟಮೈಸ್ ಮಾಡಿದಂತಹ ಫ್ಯಾಷನ್ ಉಡುಪುಗಳ ಇ-ಕಾಮರ್ಸ್ ರಫ್ತು ಕೂಡ ಲಾಭವನ್ನು ಪಡೆಯಲು ಸಾಧ್ಯವಿದೆ ಅನ್ನುವಂಥದ್ದು. ಇದರ ಮೌಲ್ಯ ಮಿತಿ $25,000 ಆಗಿತ್ತು. ಎಸ್, ಇದನ್ನು ಮುಂದಿನ 2.5 ವರ್ಷಗಳಲ್ಲಿ ಇದರ ಒಂದು ಪರಾಮರ್ಶೆ ಮಾಡುವ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ನಂತರ ದ ಪಾಲಿಸಿ ಏಮ್ಸ್ ಟು ಮೇಕ್ ಇಂಡಿಯಾ ಆನ್ ಎಕಾನಮಿ ಆಫ್ $5 trillion by the year 2024. This is to be done by increasing export in both services and mercantile sectors. ಇಲ್ಲಿ ಮೇಕ್ ಇಂಡಿಯಾ ಪ್ರೋಗ್ರಾಮದ ಅಡಿಯಲ್ಲಿ ಒಟ್ಟಾರೆ ಈ ಒಂದು ಎಲ್ಲ ನೀತಿಗಳ ಪರಿಣಾಮವಾಗಿ ಭಾರತದ ಆರ್ಥಿಕತೆಯನ್ನು $5 trillion ಎಕಾನಮಿಯನ್ನು ಮಾಡುವ ಉದ್ದೇಶವನ್ನು ಇಟ್ಕೊಂಡಿದೆ. 2024 ಹೊತ್ತಿಗೆ 5 ಟ್ರಿಲಿಯನ್ ಇಂಡಿಯನ್ ಎಕಾನಮಿ ಮಾಡಬೇಕನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡಿದೆ. ಇದಕ್ಕಾಗಿ ಸರಕುಗಳ ರಫ್ತು, ಸೇವೆಗಳ ರಫ್ತುವನ್ನು ಹೆಚ್ಚಳಗೊಳಿಸುವಂಥ ಮುಖ್ಯ ನೀತಿಯನ್ನು ಅಳವಡಿಸಿಕೊಂಡಿದೆ. ಈ ಒಂದು ನೀತಿಯು ಬಹಳಷ್ಟು ಬಾಹ್ಯ ಮತ್ತು ಆಂತರಿಕ ಅಡೆತಡೆಗಳನ್ನು ಹೋಗಲಾಡಿಸಿಕೊಂಡು ವ್ಯವಹಾರದ ವೆಚ್ಚಗಳನ್ನು ಕಡಿತಗೊಳಿಸಿ ವ್ಯಾಪಾರವನ್ನು ಗರಿಷ್ಠಗೊಳಿಸುವ ಉದ್ದೇಶವನ್ನು ನೀತಿಯನ್ನು ಇಟ್ಟುಕೊಂಡಿದೆ. ಇದರ ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಗರಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನೀತಿಯನ್ನು ಅಳವಡಿಸಿಕೊಂಡಿದೆ. ನಂತರ ಒಂದೊಂದು ಜಿಲ್ಲೆಗೆ ಒಂದೊಂದು ವಿಶೇಷ ಯೋಜನೆಯನ್ನು ಅಳವಡಿಸಿಕೊಂಡು ಅದನ್ನು ಗರಿಷ್ಠಗೊಳಿಸುವ ಉದ್ದೇಶವನ್ನು ಇಟ್ಟುಕೊಂಡಿದೆ. ಜೊತೆಗೆ ಈ ಟ್ರೇಡ್ ಇಂಬ್ಯಾಲೆನ್ಸನ್ನು ಡೊಮೆಸ್ಟಿಕ್ ಸರ್ವಿಸ್, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಅಭಿವೃದ್ಧಿಗೊಳಿಸಿ ಇವುಗಳಿಗೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅದನ್ನು ಅಸಮತೋಲನವನ್ನು ಸರಿಪಡಿಸುವಂಥ ಉದ್ದೇಶವನ್ನು ಅಳವಡಿಸಿಕೊಂಡಿದೆ ಅಂತ ಹೇಳ್ಬೋದು. ಎಸ್, ನೌ we shall move towards highlights of India's foreign trade policy 2021-26. This one is the very recent policy. ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ರವರು 2021-26 ಅವಧಿಗೆ ಭಾರತದ ಹೊಸ ವಿದೇಶಿ ವ್ಯಾಪಾರ ನೀತಿಯನ್ನು ಘೋಷಿಸಿದರು. ಇದನ್ನು 2021 ಏಪ್ರಿಲ್ 1ರಿಂದ ಜಾರಿಗೆ ತರಲಾಯಿತು. ಈ ಹೊಸ ನೀತಿಯ ಮುಖ್ಯ ಗುರಿ ಭಾರತವನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ನಾಯಕನನ್ನಾಗಿ ಮಾಡುವ ಗುರಿಯನ್ನು ಇಟ್ಟುಕೊಂಡಿದೆ. ಹಾಗಾದರೆ ಇದರ ಮುಖ್ಯಾಂಶಗಳಲ್ಲಿ ಮೊದಲೇದಾಗಿ 2024 ವೇಳೆಗೆ ಭಾರತವನ್ನು
$5 ಟ್ರಿಲಿಯನ್ ಆರ್ಥಿಕತೆಯನ್ನಾಗಿ ಮಾಡಲು ಉದ್ದೇಶಿಸಿದೆ. ಇದಕ್ಕಾಗಿ ಸೇವೆಗಳು ಮತ್ತು ಸರಕುಗಳ ವ್ಯಾಪಾರ ಕ್ಷೇತ್ರದಲ್ಲಿ ರಫ್ತು ಹೆಚ್ಚಿಸುವ ಮೂಲಕ ಇದನ್ನು ಮಾಡಬೇಕಾಗಿದೆ. ವ್ಯವಹಾರವು ಸುಲಭವಾಗುವಂತೆ ಮಾಡಲು ಮತ್ತು ವಹಿವಾಟು ವೆಚ್ಚವನ್ನು ಕಡಿಮೆ ಮಾಡಲು ವಿವಿಧ ಸಾಗರೋತ್ತರ ಮತ್ತು ದೇಶೀಯ ಅಡೆತಡೆಗಳನ್ನು ಪರಿಹರಿಸಲು ಈ ನೀತಿ ಪ್ರಯತ್ನಿಸುತ್ತದೆ. ಕಡಿಮೆ ವೆಚ್ಚದ ಕಾರ್ಯಾಚರಣಾ ವಾತಾವರಣವನ್ನು ಸೃಷ್ಟಿಸಲು ಮೂಲಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ಉದ್ದೇಶವನ್ನು ಹೊಂದಿದೆ. ಜಿಲ್ಲಾ ಹಬ್ ರಫ್ತು ಉಪಕ್ರಮ. ಪ್ರತಿಯೊಂದು ಜಿಲ್ಲೆಯನ್ನು ರಫ್ತು ಕೇಂದ್ರವನ್ನಾಗಿ ಮಾಡಲು ಈ ಯೋಜನೆಯನ್ನು ವಾಣಿಜ್ಯ ಇಲಾಖೆಯು ಹಂತ ಹಂತವಾಗಿ ಜಾರಿಗೆ ತರಲಿದೆ. ಭಾರತದಲ್ಲಿನ ವ್ಯಾಪಾರ ಅಸಮತೋಲನವನ್ನು ಸರಿಪಡಿಸಲು ಸರ್ಕಾರದ ಮೂಲಭೂತ ಸೌಕರ್ಯಗಳ ಬೆಂಬಲದೊಂದಿಗೆ ದೇಶೀಯ ಸೇವೆಗಳು ಉತ್ಪಾದನಾ ಕ್ಷೇತ್ರಗಳನ್ನು ಸುಧಾರಿಸಲಾಗುವುದು. ಕೈಗಾರಿಕಾ ಸಂಘಗಳಾದ FICCI, ವಾಣಿಜ್ಯ ಮಂಡಳಿಗಳು, ರಫ್ತು ಪ್ರಚಾರ ಮಂಡಳಿಗಳು ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಲು ಸಭೆ ನಡೆಸುವುದು. ಒಟ್ಟಾರೆಯಾಗಿ ಈ ಒಂದು ಯೋಜನೆ ಭಾರತದ ವಿದೇಶಿ ವ್ಯಾಪಾರ ನೀತಿಯನ್ನು ವ್ಯಾಪಾರವನ್ನು ವಿಸ್ತರಿಸುವ ಉದ್ದೇಶವನ್ನು ಹೊಂದಿದೆ. ಭಾರತದ ವಿದೇಶಿ ವ್ಯಾಪಾರ ನೀತಿಯು ವ್ಯಾಪಾರವನ್ನು ಗರಿಷ್ಠ ಪ್ರಮಾಣದಲ್ಲಿ ವಿಸ್ತರಿಸುವ ಉದ್ದೇಶವನ್ನು ಹೊಂದಿದೆ ಅನ್ನೋದು ಈ ಮೇಲಿನ ಚರ್ಚೆಯಿಂದ ನಮಗೆ ಸ್ಪಷ್ಟವಾಗುತ್ತದೆ. ಮುಖ್ಯವಾಗಿ ಇಲ್ಲಿ ರಫ್ತನ್ನು ಹೆಚ್ಚಿಸುವುದು, ದೇಶದೊಳಗಿನ ಆಂತರಿಕ ಉತ್ಪಾದನೆಯನ್ನು ಹೆಚ್ಚಿಸುವುದು, ರಫ್ತು ಆಧಾರಿತ ಕೈಗಾರಿಕೆಗಳಿಗೆ ಬೆಂಬಲ ನೀಡುವುದು, ಜೊತೆಗೆ ಭಾರತದ BOP ಸ್ಥಾನವನ್ನು ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸ್ಥಾನವನ್ನು ಸುಧಾರಿಸುವ ಇತ್ಯಾದಿ ವಿಶ್ವಾಸಾರ್ಹವಾದಂಥ ಅಂಶಗಳನ್ನು, ಅತ್ಯಂತ ಜರೂರಿನ ಅಂಶಗಳನ್ನು ಅಳವಡಿಸಿಕೊಂಡು ಈ ಯೋಜನೆಯನ್ನು ರೂಪಿಸಿಕೊಂಡಿದೆ ಅಂತ ಹೇಳ್ಬೋದು. ಇದಿಷ್ಟು ಭಾರತ ವಿದೇಶಿ ವ್ಯಾಪಾರದ ಇತ್ತೀಚಿನ 2 ನೀತಿಗಳು ಮತ್ತು ಅದರ ಮುಖ್ಯಾಂಶಗಳು, ಉದ್ದೇಶಗಳನ್ನು ಕುರಿತು ಚರ್ಚಿಸಲಾಯಿತು. ಹೆಚ್ಚಿನ ಓದಿಗಾಗಿ ದತ್ತಾ ಆ್ಯಂಡ್ ಸುಂದರಂ ಅವರ ಇಂಡಿಯನ್ ಎಕಾನಮಿ ಇನ್ ಇಂಗ್ಲೀಷ್ ಆ್ಯಂಡ್ HR ಕೃಷ್ಣಮೂರ್ತಿ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಇಂಡಿಯಾ ಇನ್ ಕನ್ನಡ, ಇಫ್ ಯು ವಾಂಟ್ ಟು ರೆಫರ್ ದೀಸ್. ಜೊತೆಗೆ ಈ ಒಂದು ಸೆಷನನ್ನು, ಈ ಕಂಟೆಂಟನ್ನು ರೆಫರ್ ಮಾಡಿಕೊಂಡು ತಾವು ಸಿದ್ಧಗೊಳ್ಬೇಕಂತ ಹೇಳ್ತಾ ಈ ಸೆಷನನ್ನು ಮುಕ್ತಾಯಗೊಳಿಸಿವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.